ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ದೆಹಲಿ ಭೇಟಿಗೆ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಇವರು ಧರ್ಮಸ್ಥಳಕ್ಕೆ ಹೋಗಬೇಕಾಗಿತ್ತಲ್ವಾ, ದೆಹಲಿಗೆ ಯಾಕೆ ಹೋದ್ರು ಅಂತ ವ್ಯಂಗ್ಯವಾಡಿದ್ದಾರೆ. ಅಶೋಕ್ ಹಾಗೆ ವಿಜಯೇಂದ್ರ ದೆಹಲಿ ಭೇಟಿಗೆ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಇವರು ಧರ್ಮಸ್ಥಳಕ್ಕಲ್ವಾ ಹೋಗಬೇಕಾಗಿತ್ತು, ದೆಹಲಿಗೆ ಯಾಕೆ ಹೋದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ. ಡಿವಿ ಸದಾನಂದ ಗೌಡ್ರಿಗೆ ಕ್ರಾಸ್ ವೋಟಿಂಗ್ ಬಗ್ಗೆ ಮೊದಲೇ ಗೊತ್ತಿತ್ತಂತೆ. ಡಿವಿಎಸ್ ಅಶೋಕ್ ಹಾಗೆ ವಿಜಯೇಂದ್ರಗೆ ಕರೆ ಮಾಡಿದಾಗ ಸ್ವೀಕರಿಸಿರ್ಲಿಲ್ವಂತೆ ಅಂತ. ಬಿಜೆಪಿಯವರು ಅಯೋಧ್ಯೆ ರಾಮನ ಹೆಸರಿನಲ್ಲೇ ಲೂಟಿ ಮಾಡಿದವರು, ಧರ್ಮಸ್ಥಳ ಮಂಜುನಾಥನ ಮೇಲೆ ಪ್ರಮಾಣ ಮಾಡಿ ಸತ್ಯ ಹೇಳ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹೀಗಾಗಿ ಅಡ್ಡ ಮತದಾನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳಕ್ಕೆ ಹೋಗಬೇಕು, ಶಾಸಕಾಂಗ ಸಭೆಯನ್ನ ಮಾಡಬೇಕು ಅನ್ನುವಂಥ ವಿಚಾರವನ್ನ ಇಟ್ಕೊಂಡು ಬಹಳಷ್ಟು ಚರ್ಚೆ ಕೂಡ ಆಯಿತು. ಅದಾದ ನಂತರದಲ್ಲಿ ಅವರದೇ ಸ್ವಪಕ್ಷ ನಾಯಕರು ಕೆಲವೊಂದಷ್ಟು ಜನ ಓಕೆ ಆಯ್ತು ನಾವು ಬರ್ತೀವಿ, ಅಲ್ಲಿ ಆಣೆ ಪ್ರಮಾಣ ಮಾಡೋದಕ್ಕೆ ಸಿದ್ಧ ಅಂದ್ರೆ ಶ್ರೀರಾಮುಲು ಸೇರಿದಂತೆ ಬಹುತೇಕ ನಾಯಕರು ಇಲ್ಲ ಬರೋದಿಲ್ಲ, ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳಿದ್ರು. ಅದಕ್ಕೀಗ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನ ನಡೆಸುವ ಕೆಲಸವನ್ನ ಮಾಡಿದ್ದಾರೆ. ವೋಟಿಂಗ್ ಅಲ್ಲಿ ಧರ್ಮಸ್ಥಳಕ್ಕೆ ಹೋಗ್ತೀವಿ ಅಂದವರು ಇವತ್ತು ಬಿಜೆಪಿ ಹೈಕಮಾಂಡ್ ಲೀಡರ್ಸ್ ಅನ್ನ ಮೀಟ್ ಮಾಡಕ್ ಹೋಗಿದ್ದಾರೆ. ಅಶೋಕ್ ಅವರು ಮತ್ತೆ ವಿಜಯೇಂದ್ರ ಅವರು ಧರ್ಮಸ್ಥಳ ಹೋಗೋರು ಡೆಲ್ಲಿಗೆ ಯಾಕೆ ಹೋದ್ರು? ಅವ್ರ ಪಕ್ಷದ ವಿಚಾರ ಮಾಡಿದೀರಾ ಅದು ಇದು ಅಂತ ಆಯ್ತು. ಈಗ ಅಮಿತ್ ಶಾ ಎಲ್ಲ ಅವ್ರ ಹತ್ರ, ಅಮಿತ್ ಶಾ ಅವರು ಗೃಹ ಸಚಿವರು ಎಲ್ಲರೂ ಅವ್ರ ಹತ್ರನೇ ಇದಾರಲ್ಲ, ಸಂಶೋಧನೆ ನಡೆಸಿ ಸರಿ ತನಿಖೆ ನಡೆಸಲಿ, ಯಾರು ಬೇಡ ಅಂದಿದ್ದಾರೆ. ಈಗ ಸದಾನಂದ ಗೌಡ್ರು ಏನ್ ಹೇಳಿದ್ರು ನಿನ್ನೆ, ಅಡ್ಡ ಮತದಾನ ಆಗ್ಬಹುದು ಅಂದ್ಬಿಟ್ಟು ವಿಜಯೇಂದ್ರ ಅವರಿಗೆ ಮತ್ತೆ ಅಶೋಕ್ ಅವರಿಗೆ ಫೋನ್ ಮಾಡಿದ್ರಂತೆ. ಅವರು ಇಲ್ಲ ಫೋನ್ ಮಾಡಿದ್ರಂತೆ, ಯಾರು ಎತ್ತಿಲ್ಲಂತೆ. ಅಂದ್ರೆ ಒಬ್ಬ ಮಾಜಿ ಮುಖ್ಯಮಂತ್ರಿಗಳ ಮಾತಿಗೆ ಎಷ್ಟು ಬೆಲೆ ಇದೆ ಅಂತ ಗೊತ್ತಿದೆ ಅಲ್ಲಿ. ಇಬ್ರದು ಕನೆಕ್ಟ್ ಆಗಿಲ್ಲ, ನೀವು ನಂಬ್ತೀರಾ? ಇಲ್ಲ, ಇಬ್ರದು ಕನೆಕ್ಟ್ ಆಗಿಲ್ವಾ? ಅವ್ರ ಪಿ ಎಸ್ ಗಳದು ಕನೆಕ್ಟ್ ಆಗಿಲ್ವಾ? ಆಯ್ತು, ಒಳ್ಳೇದು ಬಿಡಿ, ನನಗೇನು ಸಂಬಂಧ ಇಲ್ಲ ಅವ್ರದ್ದು. ಬಟ್ ಧರ್ಮಸ್ಥಳಕ್ಕೆ ಹೋಗೋರು ಇಲ್ಲಿಗೆ ಯಾಕೆ ಹೋದ್ರು ಅಂತ ಧರ್ಮಸ್ಥಳಕ್ಕೆ ಬೇಡ ಅಂತ ಇನ್ನು ಕೆಲವು ಶಾಸಕರು ಹೇಳ್ತಿದ್ದಾರೆ ಸರ್. ಸುರೇಶ್ ಅದು ಅವ್ರದ್ದು ಬಿಟ್ಟಿದ್ರಿ. ನೋಡ್ರಿ, ಇವ್ರು ಎಂತವ್ರಂದ್ರೆ ರಾಮನ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆದವ್ರು.